ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಕಾರು ಅಪಘಾತ ಆಗಿದೆ. ದೆಹಲಿಯಲ್ಲಿ ಐಟಿಒ ಬಳಿಯ ಪಿಡಬ್ಲ್ಯೂಡಿ ಕಚೇರಿ ಬಳಿ ಆಗಿರುವಂತಹ ಘಟನೆ ಇದು. ಬೆಳಗಾವಿ ದಕ್ಷಿಣ ಶಾಸಕ ಅಭಯ ಪಾಟೀಲ್ ಅವರ ಕಾರು ಅದೃಷ್ಟವಶಾತ್ ಶಾಸಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರು ಅಪಘಾತ ಆಗುತ್ತೆ, ಆದರೆ ಶಾಸಕರು ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಆದರೆ ಕೆಲವರಿಗೆ ಗಂಭೀರ ಗಾಯಗಳಾಗಿದೆ. ಎಂಎಲ್ಎ ಇನೋವಾ ಕಾರಿಗೆ ಎದುರಿನಿಂದ ಒಂದು ಸ್ವಿಫ್ಟ್ ಕಾರ್ ಬರ್ತಾ ಇರುತ್ತೆ. ಆ ಸ್ವಿಫ್ಟ್ ಕಾರ್ ಬಂದು ಡಿಕ್ಕಿ ಹೊಡೆಯುತ್ತೆ. ಇದರ ಪರಿಣಾಮ ಈ ದುರ್ಘಟನೆಯಲ್ಲಿ 6 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ದೆಹಲಿಯ LNJP ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲು ಮಾಡಲಾಗಿದೆ. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನೊಂದು ಕಾರ್ನಲ್ಲಿ ಪತ್ನಿ ಹಾಗೆ ಮತ್ತಿಬ್ಬರು ಮಕ್ಕಳಿರ್ತಾರೆ, ಅವರಿಗೂ ಗಾಯ ಆಗಿದೆ. ದೆಹಲಿಯ IP ಎಸ್ಟೇಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೆಹಲಿಯ ಭೀಕರ ರಸ್ತೆ ಅಪಘಾತ. ಬೆಳಗಾವಿ ಶಾಸಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಗಾವಿ ಶಾಸಕರಾದ ಅಭಯ್ ಪಾಟೀಲ್ರಿಗೂ ಕೂಡ ಚಿಕ್ಕ ಪುಟ್ಟ ಗಾಯ ಆಗಿದೆ. ನಿನ್ನೆ ರಾತ್ರಿ ದೆಹಲಿಯ PWD ಕಚೇರಿ ಬಳಿ ಕಾರು ಇನೋವಾ ಹಾಗೆ ಮಧ್ಯೆ ಡಿಕ್ಕಿ ಆಗುತ್ತೆ. ಇನೋವಾದಲ್ಲಿದ್ದ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಬಿಜೆಪಿ ಶಾಸಕ ಅಭಯ್ ಪಾಟೀಲ್, ಇನ್ನು ಕಿರಾರಿ ಮತಕ್ಷೇತ್ರದ ಬಿಜೆಪಿ ಶಾಸಕ ಅನಿಲ್ ಝಾ ಕೂಡ ಇರ್ತಾರೆ. ಅವರಿಗೂ ಕೂಡ ಗಂಭೀರ ಗಾಯ ಆಗಿದೆ. ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಇನೋವಾಗೆ ಕಾರು ಗುದ್ದಿದೆ. ಕಾರ್ನಲ್ಲಿದ್ದಂಥ ಆಶುತೋಷ್ ಪಾಂಡೆ, ಪತ್ನಿ ಮತ್ತಿಬ್ಬರು ಮಕ್ಕಳಿಗೂ ಕೂಡ ಗಂಭೀರ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಆ ಒಂದು ಕಾರು ಭೀಕರವಾಗಿ ಅಪಘಾತ ಸಂಭವಿಸಿದೆ ಅಂತ ಹೇಳಿ. ಕಾರ್ನ ಮುಂಭಾಗ ಆಗಿರ್ಬೋದು, ಕಾರ್ನ ಡೋರ್ ಎಲ್ಲವೂ ಕೂಡ ಜಖಂಗೊಂಡಿದೆ. ಲಕ್ಷ್ಮೀನಗರದಿಂದ ITO ಕಡೆಗೆ ಹೋಗ್ತಾ ಇದ್ದಂಥ ದಂಪತಿಯ ಕಾರು ಸ್ವಿಫ್ಟ್ ಕಾರ್ ಇನ್ನೊಂದು ಬರ್ತಾ ಇತ್ತು. ಆ ಕಾರ್ನಲ್ಲಿ 3 ಜನ ಇರ್ತಾರೆ, ಹೆಂಡತಿ ಮಕ್ಕಳಿದ್ರು. ತಕ್ಷಣವೇ ಎಲ್ಲರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ. ದೆಹಲಿಯ IP ಎಸ್ಟೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು.